ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೆ ಇವು 2 ಪೇರ್ ಇರ್ತವೆ. 2 ಕೂಡ ತುಂಬ ಒಳ್ಳೆ ಎತ್ತುಗಳು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ನೋಡೋದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿ ಅರೇಂಜ್ಮೆಂಟ್ ಮಾಡೋರೆ. ಅಣ್ಣ, ನಿಮ್ಮ ಎತ್ತುಗಳು ಏನೆಲ್ಲಾಗವೆ? ಎರಡೆರಡಲ್ಲು. ನಿಮ್ಮ ಹೆಸರು ಅಣ್ಣ? ಡಿ ವಾಸು. ಯಾವ ಊರು? ಸಂಬನಹಳ್ಳಿ. ಎಲ್ಲಿ, ಮಂಡ್ಯ ಹತ್ರನ? ಇಲ್ಲ, ಪಾಂಡಪುರ ಹತ್ರ. ಕೆಬಿಟಳ್ಳಿ ಪಂಚಾಯತಿ. ಎಷ್ಟಲ್ಲ ಅಣ್ಣ ಇವು? ಎರಡೆರಡಲ್ಲು. ಏನು ಬೆಲೆ ಆಗೋಣ ಇವು? 5 ಲಕ್ಷ. 5 ಲಕ್ಷ. ನೀವು ತಂದಿರೋದು? 5 ಲಕ್ಷ. ಈಗ ವ್ಯಾಪಾರ ಏನು ಹೇಳ್ತಿದ್ರಿ? ಈಗ 7 ಲಕ್ಷ ಹೇಳ್ತಾ ಇದ್ದೀವಿ. 7 ಲಕ್ಷ ಅಂದರೆ ಎರಡಲ್ಲಿಗೆ ತುಂಬ ಚೆನ್ನಾಗಿರೋ ಎತ್ತುಗಳು ಇವು. ಒಳ್ಳೆ ಕೂಟ ಅವೆ. ನೀವು ಎಲ್ಲಿ ತಂದು ಇದು? ನಾವು 120 ತಂದು ಹಾಕ್ತೇವೆ. 120 ಅಂದರೆ ನೀವು ಪೇರ್ ಮಾಡಿರೋದು ಇದು? ಒಂದೊಂದಾಗಿ ತಂದು ಹಾಕ್ತೇವೆ. ಅಂದರೆ ಜೋಡಿ ಮಾಡಿದ್ದಾರೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಐತಿ ಇರಲಿ. ಯಾಕೆಂದರೆ ಪೇರ್ ಮಾಡಬೇಕಂದ್ರೆ ತುಂಬ ಕಷ್ಟ ಅದು. ಕಷ್ಟನೇ. ಅಂದರೆ ನೀವು ಪೇರ್ ಮಾಡಿದ್ದೀರ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಐತೆ. ಎಕ್ಸ್ಪೀರಿಯನ್ಸ್. ಏನು ಮೇವು ಕೊಡ್ತೀರಣ್ಣ ಇದಕ್ಕೆ? ಆಮೇಲೆ ಜೋಳ, ಹಿಂಡಿ, ಹೆಸರು ಕಾಳು, ಈ ರೀತಿ ಕಡಲೆಕಾಳು, ಹೆಸರುಕಾಳು, ಹುಲ್ಲಿಕಾಳು ಎಲ್ಲ ಆಡಿಸಿ ಮಿಕ್ಸ್ ಮಾಡಿ ತಿಂಡಿ ಜೊತೆ ಕೊಡ್ತೀರಾ? ಯೂಸ್ ಮಾಡಿ ಕೊಡ್ತೀವಿ. ಇದಕ್ಕೆ ಮೇವಲ್ಲಿ ಏನೇನು ಕೊಡ್ತೀರಾ? ನೆಲ್ಲಲ್ಲು, ರಾಗಿ ಕಡ್ಡಿ. ಹಸಿ ಮೇವು ಕೊಡಲ್ವಾ? ಹಸಿ ಮೇವು ಕೊಡಲ್ಲ. ಹಸಿ ಮೇವು ಕೊಟ್ಟರೆ ಸ್ವಲ್ಪ ಬಣ್ಣ ಕೆಡುತ್ತೆ. ಬಣ್ಣ ಕೆಡುತ್ತೆ. ಎಷ್ಟು ದಿನದಿಂದ ನಾಳೆ ಒಂದು 8 ತಿಂಗಳಾಯಿತು. 8 ತಿಂಗಳು. ಅಂದರೆ ಬೇರೆ ಕಡೆ ಎಲ್ಲ ಕಾಂಪಿಟೇಷನ್ ಮಾಡಿದ್ದೀರಿ? ಎಲ್ಲೆಲ್ಲಿ ಮಾಡಿದ್ದೀರಿ? ಕಾಂಪಿಟೇಷನ್ ಇಲ್ಲೇ ಫಸ್ಟ್. ಅಂದರೆ ಯಾವ ಜಾತ್ರೆ ಮಾಡ್ತೀರಾ ನೀವು? ನಾವು ಯಾವ ಜಾತ್ರೆಗೆ ಹೋಗಿಲ್ಲ. ಬೇಬಿ ಒಂದೇ ನೀವು ಮಾಡೋದು? ಜಾತ್ರೆ ಮಾಡೋದು, ವರ್ಷಕ್ಕೆ ಒಂದೇ ಜಾತ್ರೆನ ಮಾಡೋದು. ಇನ್ನು ಮಿಕ್ಕ ಟೈಮಲ್ಲಿ ಮನೇಲಿ ಇರ್ತವೆ? ಮನೇಲಿ ಇರ್ತವೆ. ಇನ್ನೂ ಎಷ್ಟು ಜೊತೆ ಸಾಕಿದ್ದೀರ ಅಣ್ಣ ನೀವು ಇದನ್ನು ಬಿಟ್ಟು? ಇದು ಒಂದೇ ಜೊತೆ, ಒಂದೇ ಪೇರು. ಅಂದರೆ ಒಟ್ಟಿನಲ್ಲಿ ಶೋಕಿ ಎತ್ಕೊಳ್ಳೆ ಸಾಕೋದು ನೀವು? ಇವು ಪೇರ್ ಮಾಡಿದ್ರು ಅಣ್ಣ, ಏನೇನು ನೋಡಿ ಪೇರ್ ಮಾಡಿದ್ರಿ? ಅಂದರೆ ಇವೆರಡು ಜೊತೆ ಆಗ್ತವೆ ಅಂತ? ನಮಗೆ ಜಾತಿ ಕುಲ ಮತ್ತು ತಂದಾಗ ಅಲ್ಲಾಗಿರಲಿಲ್ಲ. ಜಾತಿ ಕುಲದಲ್ಲೆಲ್ಲ ಚೆನ್ನಾಗವೆ ಅಂದ್ಬಿಟ್ಟು ನೋಡಿ ಇಟ್ಕೊಂಡು ಬಂದು. ಇದು 120 ಆಗಬೇಕಾದ್ರೆ ಇದನ್ನು ನೋಡ್ಕೊಂಡು ಅಂದರೆ ಹೈಟು ಸೈಜ್ ಎಲ್ಲ ನೋಡ್ತೀರಾ? ಸೈಜು, ಉದ್ದ ಎಲ್ಲ ನೋಡಿ ತಗೊಳ್ತೀರಾ? ನೋಡ್ಕೊಂಡು ತಗೊಂಡು. ಅವೇ ಯಾರವಣ್ಣ ಪಕ್ಕದಲ್ಲಿ ಎತ್ತು? ಬನ್ನಿ ಅಣ್ಣ ಅಲ್ಲೊಂದು ಸ್ವಲ್ಪ ನೋಡಿ ಸ್ನೇಹಿತರೆ. ಈಗ ಎರಡಲ್ಲು ನೋಡೋದು ತುಂಬ ಚೆನ್ನಾಗವೆ ಪೇರು. ನೋಡೋದು ಒಳ್ಳೆ ಕೂಟ, ಬಣ್ಣ ಎಲ್ಲ ಚೆನ್ನಾಗಿದ್ದಾವೆ. ಇದು ಸ್ವಲ್ಪ ರೂಪಾಯಿ ಬಣ್ಣಕ್ಕೆ ಬರುತ್ತೆ, ಅದು ವೈಟ್ ಇದೆ. ಆದರೂ ಪರವಾಗಿಲ್ಲ, ಈಗೆಲ್ಲ ವೈಟ್ಗೆ ಡಿಮ್ಯಾಂಡ್ ಜಾಸ್ತಿ. ಸ್ವಲ್ಪ ಹಿಂದೆ ಹೇಳಿರಣ್ಣ ಅದು. ಮುಂದೆ ಬನ್ನಿ ಅಣ್ಣ. ಅಣ್ಣ, ಈ ಎತ್ತುಗಳು ಏನಲ್ಲವೇ? ಕಡೆಯಲ್ಲು. ಬೆಲೆ ಅಣ್ಣ? 2,80,000. ಇವು ಕೆಲಸ ಎಲ್ಲ ಮಾಡವ? ಫ್ಯಾಕ್ಟ್ರಿ ಕಬ್ಬು ಹೊಡಿತೀರಿ? ಅಂದರೆ ಜಾತ್ರೆ ಟೈಮಲ್ಲಿ ಸ್ವಲ್ಪ ಫ್ರೀ ಕೊಡ್ತೀರ? ಜಾತ್ರೆ ನಮ್ಮ ರೈತರಿಗೆ ಭಾರಿ ಖುಷಿ ಕೊಡುವಂಥ ಜಾತ್ರೆ ಇದು. ಅಂದರೆ ಹಬ್ಬದ ಥರ ಅಂದ್ಬಿಟ್ಟು ನಾವು ಒಂದು 8 ದಿನ 15 ದಿನ ಸೋತಿ ಮಾಡ್ತೀವಿ. ಅವಾಗ ಒಂದು 8 ದಿನ ಅದು ಫ್ರೀ ಅಲ್ಲಿಗೆ. ಅಂದರೆ ವರ್ಷಕ್ಕೆ ಒಂದ್ಸಲ ಈ ಥರ ಜಾತ್ರೆ ಮಾಡೋದು ತುಂಬ ಒಳ್ಳೆಯದು. ಒಂಥರ ಅದು ಹಬ್ಬ ಮಾಡ್ದಂಗೆ. ಸಿಕ್ಕುತ್ತೆ ಊರ ಮಕ್ಕಳೆಲ್ಲ ಆ ರೀತಿ ನಮಗೆ ಭಾರಿ ಖುಷಿ ಕೊಡುತ್ತೆ ಈ ಜಾತ್ರೆ. ಡೈಲಿ ಇವು ಕಾಂಪಿಟೇಷನ್ಗೆ ಏನೋ ಬಿಡ್ತೀರಾ? ಕಾಂಪಿಟೇಷನ್ ಏನು ಅವು ಬಿಡ್ತೀನಿ. ಅಂದರೆ ಎರಡೆಲ್ಲ ಬಿಡ್ತೀರಾ, ಇವು ಬಿಡಲ್ಲ? ಅಂದರೆ ಇವು ಶೋಕಿಗೂ ಹೋಗ್ತವೆ, ಕೆಲಸಕ್ಕೂ ಹೋಗ್ತವೆ ಇವು? ಅಂದರೆ ಏನು ಬರೀ ಕೆಲಸಕ್ಕೆ ಅಂತನೇನಿಲ್ಲ? ಎಷ್ಟು ತುಂಬ್ತೀರಾ? 4 ಟನ್ 5 ಟನ್ನು ಅಂದರೆ ಆರಾಮ್ಸೆ ಎಳ್ಕೊಯ್ತವೆ. ಅಂದರೆ ತುಂಬ ಸ್ಟ್ರೆಂತ್ ಇರುವಂಥ ಎತ್ತುಗಳು. ಅಂದರೆ ಇವತ್ತಲ್ಲಿ ಆದಾಯ ಎಲ್ಲ ಚೆನ್ನಾಗಿದೆಯಾ? ಆದಾಯ ಇದೆ. ಇವು ನೀವು ತಂದಿದ್ದ ಅಥವಾ ನಿಮ್ಮ ಹತ್ರನೇ ಇದ್ವಾ? ತಂದು 1 ವರ್ಷ ಆಯಿತು. ಎಲ್ಲೇನ ಹೊಡೆಯೋದು ಫ್ಯಾಕ್ಟ್ರಿ? ಸ್ಟೇಷನ್ ಫ್ಯಾಕ್ಟ್ರಿ. ಅಲ್ಲಿಗೆ ಕಬ್ಬು ಹೊಡಿತೀರ? ಅಲ್ಲಿಲ್ಲ ಅಂದರೆ ಆಲೆ ಮನೆ ಹೊಡಿತೀವಿ. ಆಲೆ ಮನೆಗಳಿಗೆ. ಆಲೆ ಮನೆ ಹೊಡಿತೀವಿ.
ಕಂಪಲ್ಸರಿ 3.5-4 3.5-4 ಟನ್ ಹಾಕಿ ಹಾಕ್ತೀರಾ? ಹಾಕಿ ಹಾಕ್ತೀವಿ. ಅಂದರೆ ಈಸಿಯಾಗಿ ಎಳ್ಕೊಯ್ತವೆ ರೋಡಲ್ಲಿ. ಗದ್ದೆ ಒಳಗೆಲ್ಲ ಎಷ್ಟು ಹಾಕ್ತೀರಾ ಲೋಡು? 1.5-2 ಟನ್ ಒಳಗಡೆ. ಬರ ಸಿಕ್ಕೋದೆ 2, ಯಾವ್ದು ಗದ್ದೆ ಆದರೂ 1.5 ಆ ಥರ. ಅಂದರೆ ಹಳ್ಳಿ ಕರೆ ಎತ್ಗಳು ಒಳ್ಳೆ ಸ್ಟ್ರೆಂತ್ ಇರೋ ಎತ್ಗಳು. ಸೇಲ್ಗಿದ್ದಾವಣ ಇವು? ಸೇಲ್ಗಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ, ಹಾಗಾಗಿ ಕೊಡಲ್ಲ. ಇನ್ನೊಂದು ವರ್ಷ ಇಟ್ಕೊಳ್ಳೋದ ಅಂತ.